ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮೇಸ್ತ್ರಿಪಾಳ್ಯ ಶಾಲೆಯಲ್ಲಿ 3ನೇ ತರಗತಿ ಓದುತ್ತಿದ್ದೇನೆ. ಇಂದು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತಿದ್ದೇನೆ. ಸಾವಿತ್ರಿಬಾಯಿ ಫುಲೆಯವರು ಆಧುನಿಕ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂದು ಗುರುತಿಸಲಾಗಿದೆ. ಇವರು ಜನವರಿ 3, 1831ರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ಜನಿಸಿದರು. ಇವರಿಗೆ ಮದುವೆಯಾದಾಗ 9 ವರ್ಷ ವಯಸ್ಸು. ಪತಿ ಜ್ಯೋತಿಬಾ ಫುಲೆ ಅವರಿಗೆ 13 ವರ್ಷ ವಯಸ್ಸು. ಸ್ತ್ರೀ ಶಿಕ್ಷಣವನ್ನು ತೆರೆದ ಕೀರ್ತಿ ಜ್ಯೋತಿಬಾ ಫುಲೆ ಅವರಿಗೆ ಸಲ್ಲಬೇಕು. ಸಾವಿತ್ರಿಬಾಯಿ ಫುಲೆ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ. ಪತಿಯೇ ಜ್ಯೋತಿಬಾ ಅವರಿಗೆ ಮೊದಲ ಗುರುಗಳು. 1848ರಿಂದ ಇವರು ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿ ಪಡೆದರು. ಆಗ ಅವರಿಗೆ 17 ವರ್ಷ ವಯಸ್ಸು. ಆಗಿನ ಕಾಲದಲ್ಲಿ ಮಹಿಳೆ ಶಿಕ್ಷಕಿಯಾಗುವುದು ಧರ್ಮಕ್ಕೆ ವಿರುದ್ಧವೆಂದು ಕಿಡಿಗೇಡಿಗಳು ಅವರ ಮೇಲೆ ಸಗಣಿ ಕಲ್ಲು ಕೆಸರು ತೂರುತ್ತಿದ್ದರು. ಇದಕ್ಕೆ ಧೃತಿಗೆಡದ ಸಾವಿತ್ರಿಯವರು ಯಾವಾಗಲೂ ತಮ್ಮ ಚೀಲದಲ್ಲಿ ಒಂದು ಸೀರೆಯನ್ನಿಟ್ಟುಕೊಳ್ಳುತ್ತಿದ್ದರು. 1848ರಿಂದ 1852 ಅವಧಿಗಳಲ್ಲಿ 18 ಪಾಠಶಾಲೆಗಳನ್ನು ಫುಲೆ ದಂಪತಿಗಳು ತೆರೆದರು. ನನಗೆ ಈ ಎಲ್ಲ ಸಾಧನೆಗಳು ಪರಿಗಣಿಸಿ ಬ್ರಿಟಿಷ್ ಸರಕಾರ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದು ಕೊಟ್ಟಿತು. ಸದೃಢವಾದ ವಿದ್ಯಾವಂತ ಮಹಿಳೆ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಬಲ್ಲಳು. ಆದ್ದರಿಂದ ನೀವು ಶಿಕ್ಷಣದ ಹಕ್ಕನ್ನು ಹೊಂದಿರಬೇಕು. ನೀವು ಎಷ್ಟು ದಿನ ಗುಲಾಮಗಿರಿಯ ಸಂಕೋಲೆಯಲ್ಲಿ ಇರುತ್ತೀರಾ? ಮತ್ತೆ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆಯವರು ಮಾರ್ಚ್ 10, 1897ರಲ್ಲಿ ನಿಧನರಾದರು. ನನಗೆ ಈ ಪುಟ್ಟ ಭಾಷಣವನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ.